ಇಡೀ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಪ್ರತಿಷ್ಠಿತವಾದಂತಹ ವೈದ್ಯ ಒಂದು ಹಾಸ್ಪಿಟಲ್ಗಳನ್ನು ತೋರಿಸಿ ಎಲ್ಲೂ ವಾಸಿಯಾಗದಂತಹ ಒಂದು ದೇಹದಲ್ಲಿರುವಂತಹ ಒಂದು ಕಾಯಿಲೆ ಅದು. ಅಂದರೆ ಕೆಲವು ಸಮಯದಲ್ಲಿ ಮಾತ್ರ ಬಾಧಿಸ್ತದಂತಹ ಕಾಯಿಲೆ ಸ್ವಾಮಿಯವರ ಕ್ಷೇತ್ರದಲ್ಲಿ ಬಂದು ಬರೀ ಪ್ರಸಾದವನ್ನು ಸ್ವೀಕಾರ ಮಾಡಿದ ಮಾತ್ರದಿಂದಲೇ ಕ್ಷೇತ್ರದಲ್ಲಿ ಅವರ ಆ ಕಾಯಿಲೆ ಅನ್ನೋದು ಗುಣವಾಗ್ತಾ ಬಂದಿದೆ. ಎಷ್ಟು ಸಾಹಸವಂತ ನೀನೇ ಬಲವಂತ. ಒಂದು ಕಡೆ ಮೂಲೆಯಲ್ಲಿ ಕೂತುವಂಥ ಸಮಯದಲ್ಲಿ ಸ್ವಾಮಿಯವರ ಕ್ಷೇತ್ರ ಬಂದು ಸ್ವಾಮಿಯವರ ಅನುಗ್ರಹ ಕೇಳಿ ಬರೀ ಒಂದು ಹೂ ಪ್ರಸಾದದಿಂದ ಸ್ವಾಮಿಯವರ ಕ್ಷೇತ್ರ ಬಂದು ಹೂ ಪ್ರಸಾದವನ್ನು ತಗೊಂಡು ಹೋಗಿ ನಿರಂತರವಾಗಿ 1 ವರ್ಷ ತನ್ನ ಇಡೀ ವ್ಯವಹಾರವನ್ನೇ ನಡೆದೇ ಕೂತಿದಂಥ ವ್ಯಕ್ತಿಗೆ ಈ ಕಳೆದ 6 ತಿಂಗಳಿಂದ ಒಂದು ದಿನವೂ ಪುರ್ಸತ್ತಿಲ್ದಿರೋ ಹಾಗೆ ಸ್ವಾಮಿಯವರ ಅನುಗ್ರಹ ಅವ್ರ ಮೇಲೆ ಆಗಿದೆ. ಇಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಈ ಸ್ವಾಮಿಯವರ ಅನುಗ್ರಹ ನ ಭೂತೋ ನ ಭವಿಷ್ಯತಿ ಅನ್ನೋ ಹಾಗೆ ಸ್ವಾಮಿಯವರ ಅನುಗ್ರಹದಿಂದ ನಾನಾ ಕಾರ್ಯಗಳು, ಕೆಲಸಗಳು, ಮದುವೆ, ವಿವಾಹಾದಿಗಳು ಸ್ವಾಮಿತ ನಡೀತಾ ಬಂದಿದೆ. ಎಷ್ಟು ಸಾಹಸವಂತ ನೀನೇ ಬಲವಂತ. ನಮಸ್ಕಾರ, ನಾನು ನಿಮ್ಮ ಪಂಡಿತ್ ಕಾರ್ತಿಕ್ ಡಿ ಆರಾಧಕರು. ಇವತ್ತು ಶ್ರೀ ಗುರು ಗದಗ ವೀರಾಂಜನೇಯ ಸ್ವಾಮಿ ಸುಕ್ಷೇತ್ರ ಹಾಸನ. ಈ ಕ್ಷೇತ್ರಕ್ಕೆ ಇದುವರೆಗೂ ಮಹಾ ಸ್ವಾಮಿಯವರ ಅನುಗ್ರಹದಿಂದ ನಾನಾ ಭಕ್ತರು ಮಹಾಶಯರು ಸ್ವಾಮಿಯವರ ದರ್ಶನ ಮಾಡಿ ನಾನಾ ರೀತಿಯ ಅನುಭವಗಳನ್ನು, ಅನುಕೂಲಗಳನ್ನು, ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳುವಂತಹ ಮಹಾ ಸನ್ನಿಧಾನವಾಗಿ ಈ ಕ್ಷೇತ್ರ ಭಕ್ತರಿಗೋಸ್ಕರವಾಗಿ ನಿಂತಿದೆ, ಭಕ್ತರಿಂದಲೇ ನಿಂತಿದೆ. ಸ್ವಾಮಿಯ ಅನುಗ್ರಹ, ಭಕ್ತರ ಭಕ್ತಿಯಿಂದ ಈ ಕ್ಷೇತ್ರ ಇವತ್ತು ಬಹಳ ಅಭೂತಪೂರ್ವವಾಗಿ ಈ ಕ್ಷೇತ್ರ ಮುನ್ನಡೀತಾ ಇದೆ. ಎಲ್ಲ ಭಕ್ತರ ಒಂದು ಸೇವೆ ಸ್ವಾಮಿಯವರಿಗೆ ಸಲ್ತಾ ಇದೆ. ಇವತ್ತು ಶ್ರೀ ಗುರು ಗದಗ ವೀರಾಂಜನೇಯ ಸುಕ್ಷೇತ್ರ ಈ ಕ್ಷೇತ್ರದಲ್ಲಿ ನಾನಾ ಭಕ್ತರು, ಮೊದಲೇ ಹೇಳಿದಾಗ ನಾನಾ ಭಕ್ತಾದಿಗಳು ತಮ್ಮ ಕೋರಿಕೆಗಳನ್ನು, ಇಷ್ಟಾರ್ಥ ಈಡೇರಿಸ್ಕೊಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಅಂತಂದರೆ ಈ ಕ್ಷೇತ್ರದಲ್ಲಿ ಬರುವಂಥ ಭಕ್ತರಿಗೆ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು, ನಿಖರವಾದ ಉತ್ತರವನ್ನು ಹೂಪ್ರಸಾದದ ಮೂಲಕ ಭಕ್ತರು ಇವತ್ತು ತಿಳ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರಶ್ನಾವಿಧಾನದಲ್ಲಿ ಬರವಣಿಗೆ ಪ್ರಶ್ನಾವಿಧಾನದ ಮೂಲಕವಾಗಿ ಭಕ್ತರ ಸಮಸ್ಯೆಗಳಿಗೆ ಸ್ವತಃ ಸ್ವಾಮಿಯವರೇ ಪರಿಹಾರ ತಂತ್ರವನ್ನು, ಪರಿಹಾರ ರೀತಿಗಳನ್ನು ಸ್ವಾಮಿಯವರು ಭಕ್ತರಿಗೋಸ್ಕರವಾಗಿ ನೀಡ್ತಾ ಇದ್ದಾರೆ. ಈ ಭಕ್ತರಿಗೋಸ್ಕರವಾಗಿ ಸ್ವಾಮಿಯವರು ನಾನಾ ವಿಧವಾಗಿ ಅನುಗ್ರಹಿಸಿ ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸ್ತಾ ಇರುವಂಥ ಸುಕ್ಷೇತ್ರವಾಗಿ ಈ ಕ್ಷೇತ್ರ ಶ್ರೀ ಗುರು ಗದಗ ವೀರಾಂಜನೇಯ ಸುಕ್ಷೇತ್ರ ಹಾಸನ ಈ ಕ್ಷೇತ್ರ ಭಕ್ತರಿಗೋಸ್ಕರವಾಗಿ ನಡೀತಾ ಬಂದಿದೆ. ಈ ಕ್ಷೇತ್ರದಲ್ಲಿ ಸ್ವಾಮಿಯವರ ಅನುಗ್ರಹ ಯಾವ ಮಟ್ಟಕ್ಕಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದರೆ ನಾನಾ ಭಕ್ತರು ನಾನಾ ರೀತಿಯ ಅನುಭವಗಳನ್ನು ಪಡಿತಾ ಹೋಗಿದ್ದಾರೆ. ಅದೇ ರೀತಿಯಾಗಿ ಈ ಮೊನ್ನೆ ಈ ಕ್ಷೇತ್ರದ ಒಂದು ಪವಾಡ ಏನು ನಡೀತು ಅಂತಂದರೆ, ಇಲ್ಲೇ ಪಕ್ಕದ ಒಂದು ಜಿಲ್ಲೆ, ಆ ಜಿಲ್ಲೆಯಿಂದ ಒಂದು ಮಧ್ಯಮ ವಯಸ್ಸಿನ ಒಂದು ವ್ಯಕ್ತಿ ಕ್ಷೇತ್ರಕ್ಕೆ ಬಂದು ಇಡೀ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಪ್ರತಿಷ್ಠಿತವಾದಂಥ ವೈದ್ಯ ಶಾಲೆಗಳಿರಬಹುದು ಅಥವಾ ವೈದ್ಯ ಸಂಬಂಧಪಟ್ಟಂಥ ಒಂದು ಹಾಸ್ಪಿಟಲ್ಗಳನ್ನು ತೋರಿಸಿ ಎಲ್ಲೂ ವಾಸಿಯಾಗದಂತಹ ಒಂದು ದೇಹದಲ್ಲಿರುವಂತಹ ಒಂದು ಕಾಯಿಲೆ ಅದು. ಅಂದರೆ ಕೆಲವು ಸಮಯದಲ್ಲಿ ಮಾತ್ರ ಬಾಧಿಸ್ತದಂಥ ಕಾಯಿಲೆ ಸ್ವಾಮಿಯವರ ಕ್ಷೇತ್ರದಲ್ಲಿ ಬಂದು ಬರೀ ಪ್ರಸಾದವನ್ನು ಸ್ವೀಕಾರ ಮಾಡಿದ ಮಾತ್ರದಿಂದಲೇ ಕ್ಷೇತ್ರದಲ್ಲಿ ಅವರ ಆ ಕಾಯಿಲೆ ಅನ್ನೋದು ಗುಣವಾಗ್ತಾ ಬಂದಿದೆ. ಇವತ್ತು ಆ ಭಕ್ತರು ಸ್ವಾಮಿಯವರ ಸೇವೆಯನ್ನು ಸಲ್ಲಿಸಲಿಕ್ಕೋಸ್ಕರ ಬಹಳ ದೂರದಿಂದ ಬಂದು ಸ್ವಾಮಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಂದು ವ್ಯಕ್ತಿ ತನ್ನ ಜೀವನೋಪಾಯಕ್ಕಾಗಿ ನಡೆಸ್ತಿದ್ದಂತಹ ಒಂದು ವೃತ್ತಿ ಅನ್ನೋಂಥದ್ದು ಏನಿದೆಯೋ ಆ ವೃತ್ತಿ ಇದ್ದಕ್ಕಿದ್ದ ಹಾಗೆ ಬಿದ್ದೋಗಿ ಈ ಸ್ವಾಮಿಯವರ ಕ್ಷೇತ್ರಕ್ಕೆ ಬಂದು 1 ವರ್ಷಗಳ ಕಾಲ ಸುಮ್ಮನೆ ಕೂತಂತಹ ತನ್ನ ಜೀವನದಲ್ಲಿ ಜೀವನೋಪಾಯಕ್ಕೆ ನಡೀತಿದ್ದಂಥ ಏನೋ ಒಂದು ಬಿಸ್ನೆಸ್ ಇರ್ಬೋದು, ವ್ಯವಹಾರ ಅಂತ ಏನು ಮಾಡ್ತಾಯಿದ್ನೋ ಅದು ಸಂಪೂರ್ಣವಾಗಿ ಕಟ್ ಆಫ್ ಆಗಿ ಒಂದು ಕಡೆ ಮೂಲೆಯಲ್ಲಿ ಕೂತುವಂಥ ಸಮಯದಲ್ಲಿ ಸ್ವಾಮಿಯವರ ಕ್ಷೇತ್ರ ಬಂದು ಸ್ವಾಮಿಯವರ ಅನುಗ್ರಹ ಕೇಳಿ ಬರೀ ಒಂದು ಹೂ ಪ್ರಸಾದದಿಂದ ಸ್ವಾಮಿಯವರ ಕ್ಷೇತ್ರ ಬಂದು ಹೂ ಪ್ರಸಾದವನ್ನು ತಗೊಂಡು ಹೋಗಿ ನಿರಂತರವಾಗಿ 1 ವರ್ಷ ತನ್ನ ಇಡೀ ವ್ಯವಹಾರವನ್ನೇ ನಡೆದೇ ಕೂತಿದಂಥ ವ್ಯಕ್ತಿಗೆ ಈ ಕಳೆದ 6 ತಿಂಗಳಿಂದ ಒಂದು ದಿನವೂ ಪುರ್ಸತ್ತಿಲ್ದಿರೋ ಹಾಗೆ ಸ್ವಾಮಿಯವರ ಅನುಗ್ರಹ ಅವ್ರ ಮೇಲೆ ಆಗಿದೆ. ಅದೇ ರೀತಿಯಾಗಿ ಈ ಕ್ಷೇತ್ರದಲ್ಲಿ ಭಕ್ತ ಮಹಾಶಯರಿಗೆ ಸ್ವಾಮಿಯವರು ಯಾವತ್ತೂ ಸಹ ಇಲ್ಲ ಅಂದವರಲ್ಲ, ಯಾವತ್ತೂ ಸಹ ಭಕ್ತರಿಗೆ ತಮ್ಮ ಅನುಗ್ರಹನ ಈಡೇರಿಸಲ್ಲ. ಅಕ್ಷಯ ಪಾತ್ರೆಯಾಗಿ ಬಂದಂಥ ಭಕ್ತರಿಗೆ ಸದಾ ತಮ್ಮ ಅನುಗ್ರಹವನ್ನು ಕೊಡ್ತಾ ಇರುವಂಥ ಮಹಾಕ್ಷೇತ್ರವಾಗಿ ಈ ಕ್ಷೇತ್ರ ಬಂದಿದೆ. ಈ ಸ್ವಾಮಿಯವರ ಅನುಗ್ರಹ ನಾನು ಹೇಳಿದಾಗೆ ಬಹಳ ದೊಡ್ಡದು, ಬಹಳ ದೊಡ್ಡ ವಿಚಾರಗಳನ್ನು ಈ ಕ್ಷೇತ್ರದಲ್ಲಿ ನೋಡ್ತಾ ಬಂದಿದ್ದೇವೆ. ಭಾಳ ದೊಡ್ಡ ರೀತಿಯಲ್ಲಿ ಸ್ವಾಮಿಯವರ ಅನುಗ್ರಹದಿಂದ ನ ಭೂತೋ ನ ಭವಿಷ್ಯತಿ ಅನ್ನೋ ಹಾಗೆ ಸ್ವಾಮಿಯವರ ಅನುಗ್ರಹದಿಂದ ನಾನಾ ಕಾರ್ಯಗಳು, ಕೆಲಸಗಳು, ಮದುವೆ, ವಿವಾಹಾದಿಗಳು ಸ್ವಾಮಿತ ನಡೀತಾ ಬಂದಿದೆ. ಯಾರಿಗೆ ಆಯಾ ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಸ್ವಾಮಿಯವರ ಮುಂದೆ ನಿಂತು ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ಸ್ವಾಮಿಯವರು ನೀವು ಕೇಳಿದಂಥ ಒಂದು ಪ್ರಾರ್ಥನೆಗೆ ಉತ್ತರವನ್ನು ಕೊಡೋದೋ ಅಥವಾ ನೀವು ಕೇಳಿದಂಥ ಸಮಸ್ಯೆಗೆ ಪರಿಹಾರವನ್ನು ಕೊಡೋದೋ ಮಾಡ್ತಾರೆ. ಅದೇ ರೀತಿಯಾಗಿ ನಮಗೆ
ಆಗಲ್ಲ ಸ್ವಾಮಿಯನ್ನು ನೀವು ಇರೋ ಜಾಗದಿಂದಲೇ ಸ್ವಾಮಿ ಒಂದು ಹರಕೆ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ತಮ್ಮಲ್ಲೇ ತಾವು ನಿಂತು ಸ್ವಾಮಿಯವ್ರನ್ನ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿ ಸಂಧ್ಯಾಕಾಲದಲ್ಲಿ ಒಂದು ಧೂಪ ದೀವಿಗೆಯನ್ನು ಕೊಟ್ಟು ತಮ್ಮ ಮನಸ್ಸಿನಲ್ಲೇ ಹರಿಸ್ಕೊಳ್ಳೋದನ್ನು ಸಹ ಸ್ವಾಮಿ ಅನುಗ್ರಹ ನೀವು ನಿಂತಲ್ಲೇ ಆಗುತ್ತೆ. ಅಷ್ಟು ಪ್ರಭಾವಶಾಲಿಯಾದಂಥ ಅನುಗ್ರಹವನ್ನು ಕೊಡುವಂಥ ಮಹಾವೀರಾಂಜನೇಯ ಸ್ವಾಮಿ ಕ್ಷೇತ್ರದಲ್ಲಿ ನಿಮಗೋಸ್ಕರವಾಗಿ ಭಕ್ತರಿಗೋಸ್ಕರವಾಗಿ ಭಕ್ತರಿಂದನೇ ನೆಲೆಸ್ತಾ ಇರುವಂಥ ಸ್ವಾಮಿಯಾಗಿ ಭಕ್ತರಿಗೆ ತಮ್ಮ ಅನುಗ್ರಹಕ್ಕೋಸ್ಕರವಾಗಿ ಸ್ವಾಮಿಯವರ ಪ್ರಸಾದ ಯಾವತ್ತಿಗೂ ಸಿದ್ಧವಾಗಿರುತ್ತೆ. ಅದೇ ರೀತಿಯಾಗಿ ನೀವು ನಿಂತಲ್ಲೇ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ವಾಮಿಯವರ ಅನುಗ್ರಹ ಆಗುತ್ತೆ. ಅದೇ ರೀತಿಯಾಗಿ ಯಾವುದೇ ರೀತಿಯಾದ ಪ್ರಶ್ನೆಗಳನ್ನು ನಾವು ಕೇಳಬೇಕು ಅಂದರೆ, ಈಗ ವಿವಾಹದಲ್ಲಿ ಏನೋ ಒಂದು ಪ್ರಶ್ನೆ ಕೇಳಬೇಕು, ಒಂದು ವಿವಾಹವನ್ನು ನಾವು ಮಾಡ್ಕೋಬೇಕು ಅನ್ನುವಂಥವ್ರು, ವಿವಾಹ ಪ್ರಶ್ನೆಗಳನ್ನ ಕೇಳಬೇಕು ಅನ್ನುವಂಥವ್ರು ಸ್ವಾಮಿಯವರ ಕ್ಷೇತ್ರಕ್ಕೆ ಬಂದು ತಾವು ಯಾವ ವಧುವನ್ನು ವರನನ್ನು ನೋಡಿದ್ದೀರಾ ಅಂದಾಗ ಸ್ವಾಮಿಯವರಿಗೆ ಈ ವರ ಅಥವಾ ವಧು ನಮ್ಮ ವಧುವಿಗೋ ವರನಿಗೋ ಸಮಂಜಸವಾದವನ ಅಥವಾ ಸರಿಯಾದ ರೀತಿಯಲ್ಲಿ ಅವ ಇದ್ದಾನ ಅನ್ನುವಂಥದ್ದನ್ನು ಸ್ವಾಮಿಯವರಿಂದ ನೀವು ಒಂದೇ ಒಂದು ಹೂ ಪ್ರಸಾದ ಮೂಲಕ ತಿಳ್ಕೊಬೋದಾಗಿರುತ್ತೆ. ಅಥವಾ ತಮಗೆ ವಿವಾಹವೇ ಕೊಡ್ತಾ ಇಲ್ಲ ಅನ್ನೋವಂಥವ್ರು ಬಂದು ಸ್ವಾಮಿಯ ಸೇವೆ ಮಾಡೋದ್ರಿಂದ ಖಂಡಿತವಾಗ್ಲೂ ಅನುಗ್ರಹ ಆಗುತ್ತೆ. ನಮಗೆ ಇಲ್ಲಿ ಯಾವುದೇ ಪೂಜೆ ಪುನಸ್ಕಾರ ಮಾಡಿಸ್ಲಿಕ್ಕಾಗಲ್ಲ ಸ್ವಾಮಿ, ಅಷ್ಟು ಶಕ್ತರಲ್ಲ ನಾವು ಅನ್ನೋವಂಥವ್ರು ಬಂದು ಸ್ವಾಮಿಯ ಸೇವೆಯನ್ನು ಮಾಡಿ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳು ಖಂಡಿತವಾಗ್ಲೂ ಗುಣವಾಗ್ತವೆ. ಇಲ್ಲಿ ದುಡ್ಡು ಹಣ ಕಾಸು ಎಲ್ಲದಕ್ಕಿಂತ ಸ್ವಾಮಿಯವರ ಸೇವೆ ಮೂಲವಾಗಿರುತ್ತೆ. ನೀವು ಬಂದು ಸ್ವಾಮಿಯನ್ನು ಎಷ್ಟು ಶ್ರದ್ಧಾಭಕ್ತಿಯಿಂದ ಸ್ವಾಮಿಯವನ್ನ ಪ್ರಾರ್ಥನೆ ಮಾಡ್ತೀರೋ, ಎಷ್ಟು ಶ್ರದ್ಧಾಭಕ್ತಿಯಿಂದ ಸ್ವಾಮಿಯವರ ಸೇವೆ ಮಾಡ್ತೀರೋ ಅಷ್ಟು ಒಳ್ಳೆಯ ರೀತಿಯಲ್ಲಿ ಸ್ವಾಮಿ ಅನುಗ್ರಹ ಮಾಡ್ತಾರೆ. ಅದೇ ರೀತಿಯಾಗಿ ಭಕ್ತರು ತಮಗೇನೂ ಮಾಡಲಿಕ್ಕೆ ಆಗಲ್ಲ ಸ್ವಾಮಿ, ನಾವು ಪೂಜನಸ್ಕಾರ ಮಾಡಿಸುವಷ್ಟು ಶಕ್ತರಲ್ಲ ಅನ್ನುವಂಥವ್ರು ಈ ಕ್ಷೇತ್ರದಲ್ಲಿ ಬಂದು ಸ್ವಾಮಿಯವರು ನಿಮಗೆ ಆಜ್ಞೆಯನ್ನು ಕೊಟ್ಟಂತಹ ಸ್ವಾಮಿಯವರು ಯಾವ ರೀತಿಯಾಗಿ ನಿಮ್ಮ ಸಮಸ್ಯೆಗೆ ಏನು ಮಾಡ್ಬೋದು ಅಂತ ಮೊದಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೋ ಆ ರೀತಿಯಾದ ಸೇವೆಯನ್ನು ಇಲ್ಲಿ ಮಾಡುವಂಥದ್ದು. ಆರ್ಧ ಸೇವೆಗಳು ಮಾಡಬಹುದು, ಪ್ರಸಾದ ಸೇವೆಗಳನ್ನ ಮಾಡ್ಬೋದು. ನಿತ್ಯ ಸ್ವಾಮಿಯವರ ದರ್ಶನ ಮಾತ್ರದಿಂದಲೇ ಸರ್ವಾನುಗ್ರಹವನ್ನು ಪಡೆದುಕೊಳ್ಬಹುದು ತಿಳ್ಕೊಳ್ಳಿ. ಖರ್ಚು ಮಾಡೇ ಅನುಗ್ರಹ ಪಡಿಬೇಕು ಅಂತೇನಿಲ್ಲ. ಕ್ಷೇತ್ರಕ್ಕೆ ಬಂದು ಸ್ವಾಮಿಯವರ ದರ್ಶನ ಮಾತ್ರದಿಂದಲೇ ಸರ್ವಾನುಗ್ರಹವನ್ನು ಪಡಿಬೋದು. ಭಕ್ತಿ ಒಂದು ಮುಖ್ಯವಾಗಿರುತ್ತೆ ಕ್ಷೇತ್ರದಲ್ಲಿ. ನೀವು ಎಷ್ಟು ಭಕ್ತಿಯಿಂದ ಸ್ವಾಮಿಯ ಕ್ಷೇತ್ರದಲ್ಲಿ ಸೇವೆಯನ್ನು ಇದುವರೆಗೂ ಬರುವಂಥ ಎಲ್ಲ ಭಕ್ತರು ಸ್ವಾಮಿಯ ಸೇವೆ ಮಾಡಿ ಗೆದ್ದಿದ್ದಾರೆ ಹೊರತು ಹಣ ಖರ್ಚು ಮಾಡಿ ಗೆದ್ದೋರಿಲ್ಲ. ನೀವು ಸ್ವಾಮಿಯ ಸೇವೆ ಮಾಡಬೇಕು, ಗೆಲ್ಲಬೇಕು. ಈ ಕ್ಷೇತ್ರಕ್ಕೆ ಬಂದು ಆರತಿ ಸೇವೆಗಳಿರಬಹುದು ಅಥವಾ ಯಾವುದೇ ರೀತಿಯಾದ ತಮ್ಮ ಅನುಕೂಲಕರವಾದಂಥ ಸೇವೆಗಳನ್ನು ಸ್ವಾಮಿಗೆ ನಡೆಸ್ತಾ ಹೋಗಿ ಖಂಡಿತ ನಿಮಗೆ ಬೇಕಾದಂಥ ಅನುಕೂಲಗಳಾಗ್ತವೆ. ಬಂದು ನಿಮ್ಮ ಯಾವುದೇ ಕೆಲಸಗಳನ್ನು ಮಾಡಬೇಕು ಅಂದ್ಕೊಂಡವ್ರು ಇಂಥ ಕೆಲಸ ಆದರೆ ಸ್ವಾಮಿಗಿಂತ ಸೇವೆ ಮಾಡ್ತೀನಿ ಅಂತ ತಮ್ಮ ಮೊರೆಯನ್ನು ಹಾಕೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಕೆಲಸಗಳು ಈ ಕ್ಷೇತ್ರದಲ್ಲಿ ನಡೀತಾ ಬಂದಿದೆ, ಇವತ್ತರೆಗೂ ನಡೀತಾ ಬಂದಿದೆ. ಯಾವುದನ್ನು ಬಿಂಬಿಸಿ ಮತ್ತೊಂದು ಹೇಳೋ ಅಂಥ ಅವಶ್ಯಕತೆಗಳು ಯಾವುದೂ ಇರೋದಿಲ್ಲ. ಬರವಣಿಗೆ ಮೂಲಕವಾಗಿಯೇ ನಿಮ್ಮ ಸಮಸ್ಯೆಗಳಿಗೆ ನಾನಾ ಪರಿಹಾರಗಳನ್ನು ಎಂತಹ ಕಠೋರ ಸಮಸ್ಯೆ ಆಗಿದ್ದರೂ ಸಹ, ಎಂಥ ಕ್ಲಿಷ್ಟವಾದ ಸಮಸ್ಯೆ ಆಗಿದ್ದರೂ ಸಹ, ವರ್ಷಗಳಿಂದಲೂ ಸಹ ನೀವು ಬಾಧಿಸ್ತಾ ಇದ್ದರೆ, ವರ್ಷಗಳಿಂದಲೂ ನನಗೆ ಸಮಸ್ಯೆ ಪರಿಹಾರನೇ ಆಗಿಲ್ಲ, ನನಗೆ ರೋಗ ವಾಸಿನೇ ಆಗಿಲ್ಲ, ನನಗೆ ಕಾಯಿಲೆ ಗುಣವೇ ಆಗಿಲ್ಲ, ನನ್ನ ಈ ಸಮಸ್ಯೆಗೆ ಉತ್ತರವೇ ಸಿಗ್ತಾ ಇಲ್ಲ, ಏನಾಗಿರ್ಬೋದು ಅನ್ನೋದಕ್ಕೆ ಸ್ವಾಮಿಯವರ ಬರವಣಿಗೆ ಪ್ರಶ್ನೆ ನಿಮಗೆ ಉತ್ತರ ಕೊಡುತ್ತೆ. ಸ್ವಾಮಿಯವರ ಬರವಣಿಗೆಯಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಸಹ ಇಲ್ಲಿ ಪರಿಹಾರವನ್ನು ತಿಳ್ಕೊಬೋದಾಗಿರುತ್ತೆ. ಆ ಸಮಸ್ಯೆ ಏನಿದೆ, ಯಾಕೆ ಬಂತು, ಯಾಕೆ ಈ ಥರ ನಡೀತಾ ಇದೆ, ಎಷ್ಟು ದಿನಗಳು ನಡೀತಾ ಇದೆ, ಯಾವತ್ತೂ ಈ ಸಮಸ್ಯೆಗೆ ಪರಿಹಾರ ಆಗುತ್ತೆ ಅನ್ನೋದನ್ನು ಸಮೇತ ಈ ಕ್ಷೇತ್ರದಲ್ಲಿ ನೀವು ಕೇಳ್ಕೊಬೋದು. ಅದೇ ರೀತಿಯಾಗಿ ನಿಮಗೆ ಯಾವುದೇ ಒಂದು ಪ್ರಶ್ನೆಯಲ್ಲಿ ನಿಮಗೊಂದು ಅನುಮಾನ ಕಾಡ್ತಾ ಇದೆ ಅಥವಾ ಯಾವುದೋ ಒಂದು ನಿಮಗೊಂದು ಗೊಂದಲ ಇದೆ ಅನ್ನುವಂಥವ್ರು, ಉದಾಹರಣೆಗೆ ನಿಮ್ಗೆ ಯಾವುದೋ ಒಂದು ಸೈಟನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿರ್ತೀರಿ. ಆ ಸೈಟನ್ನು ನಾನು ತಗೊಂಡು ನನಗೆ ಯಾವುದೋ ಒಂದು ನಿಮಗೆ ಅಷ್ಟು ತಿಳಿತಾ ಇಲ್ಲ, ತಗೊಳ್ಳೋದೋ ಬೇಡವೋ ಅಥವಾ ತಗೊಂಡ್ರೆ ನಮ್ಗೆ ಒಳ್ಳೆಯದಾಗುತ್ತೋ ಇಲ್ವೋ, ಮುಂದೆ ಹೇಗೋ ಎಂತೋ ಅನ್ನೋವಂಥವ್ರು ಈ ಸ್ವಾಮಿಯ ಕ್ಷೇತ್ರಕ್ಕೆ ಬಂದು ಒಂದೇ ಒಂದು ಪ್ರಶ್ನೆ, ಪ್ರಶ್ನೆ ಮೂಲಕವಾಗಿ ನೋಡಪ್ಪ ಇಂಥ ಜಾಗದಲ್ಲಿ ಇದ್ದೀನಿ, ಆ ಜಾಗ ಹಿಂಗೆ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತಾ ಇಲ್ಲವಾ ಅನ್ನೋದನ್ನು ಒಂದು ಪ್ರಶ್ನೆ ಮೂಲಕವಾಗಿ ಪ್ರಸಾದವನ್ನು ಕೇಳಿ ಅದು ಅನುಕೂಲವಾಗುತ್ತೋ ಅನಾನುಕೂಲವಾಗುತ್ತೋ ಅನ್ನೋವಂಥದ್ದನ್ನು ಒಂದೇ ಪ್ರಶ್ನೆಯಲ್ಲಿ ಪ್ರಸಾದ ಮೂಲಕ ತಿಳ್ಕೊಬೋದು ನೀವು. ಅದೇ ರೀತಿಯಾಗಿ ಯಾವುದೋ ಮನೆ ನೋಡಿದ್ದೀನಿ ಅದನ್ನು ಖರೀದಿ ಮಾಡಬೇಕು ಅಥವಾ ಯಾವುದೋ ಒಂದು ಬಾಡಿಗೆದಾರರು ಬಾಡಿಗೆ ಮನೆಗೆ ಹೋಗ್ತಿದ್ದೀವಿ ಅಂದರೂ ಕೂಡ ಆ ಮನೆ ನಮಗೆ ಏಳಿಗೆ ಕೊಡುತ್ತೋ ಇಲ್ವೋ, ಆ ಮನೆ ನಮಗೆ ಅನುಕೂಲಕರವಾಗಿ ನಡೆಯುತ್ತೋ ಇಲ್ವೋ ಅನ್ನೋದನ್ನು ಸಹ ಈ ಕ್ಷೇತ್ರದಲ್ಲಿ ಸ್ವಾಮಿಯವರ ಪ್ರಸಾದ ತಗೊಂಡು ನೀವು ಅದನ್ನು ಎಸ್ ಆರ್ ನೋ ಅಂತ ತಿಳ್ಕೊಬೋದು. ವ್ಯವಹಾರ ಪ್ರಾರಂಭ ಮಾಡ್ತಾಯಿದ್ದೀನಿ, ಬಿಸ್ನೆಸ್ ಪ್ರಾರಂಭ ಮಾಡ್ತಾಯಿದ್ದೀನಿ, ಈ ಬಿಸ್ನೆಸ್ ನನಗೆ ಕೈ ಹಿಡಿಯಲ್ವಾ ಅಥವಾ ಈ ಬಿಸ್ನೆಸ್ ನಾನು ಮಾಡಿದ್ರೆ ನನಗೆ ಒಳ್ಳೆಯದಾಗ ಕೆಟ್ಟದ ಅನ್ನೋದನ್ನು ಸಹ ತುಂಬ ಸಮಯ ತಗೊಳ್ದಲ್ಲೇ ಒಂದೇ ಪ್ರಶ್ನೆ ನೀವು ಉತ್ತರವನ್ನು ತಗೋಬೋದಾಗಿರುತ್ತೆ. ಇದು ಈ ಕ್ಷೇತ್ರದಲ್ಲಿ ಬಹಳ ದಿನಗಳಿಂದ ಭಾಳ ವರ್ಷಗಳಿಂದ ನಡ್ಕೊಬಂದಿರುವಂಥದ್ದು. ಜನರ ಸರ್ವ ಸಮಸ್ಯೆಗಳು ಸ್ವಾಮಿಯವರು ಅಭಿಷ್ಟಿನ್ನುವ ಅಕ್ಷಯ ಪಾತ್ರ ರೀತಿಯಾಗಿ ಬರುವಂತಹ ಭಕ್ತರಿಗೆ ಸರ್ವತೋಮುಖವಾದ ಅಭಿವೃದ್ಧಿ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡ್ತಾ ಬಂದಿದ್ದಾರೆ. ಆರೋಗ್ಯ ಸಮಸ್ಯೆ ಇರುವಂಥವರು ಕ್ಷೇತ್ರಕ್ಕೆ ಬಂದು ಸ್ವಾಮಿಯವರ ಅಂಗಾರ ಪ್ರಸಾದವನ್ನು ತಗೊಳ್ಳೋದ್ರಿಂದ
ಹೂ ಪ್ರಸಾದವನ್ನು ಕೇಳಿ ಅಂಗಾರ ಪ್ರಸಾದವನ್ನು ನಿಗಮಿತವಾಗಿ ಸೇವನೆ ಮಾಡೋದ್ರಿಂದ, ಸ್ವಾಮಿಯ ಅನುಗ್ರಹದಿಂದ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಖಂಡಿತವಾಗೂ ನಿಮ್ಮ ಆರೋಗ್ಯ ಸಮಸ್ಯೆಯಲ್ಲಿ ಚೇತರಿಕೆಯನ್ನು ಕಾಣಬಹುದಾಗಿರುತ್ತೆ. ವರ್ಷಗಟ್ಟಲೆ ಗುಣ ಆಗಿಲ್ಲ ಅನ್ನೋ ಸಮಸ್ಯೆಗಳು ಸಹ ನಿಮ್ಮ ವರ್ಷಗಟ್ಟಲೆ ಆರೋಗ್ಯ ಸಮಸ್ಯೆ ಇದೆ, ಬಹಳ ಗುಣ ಆಗೇ ಇಲ್ಲ, ನಮಗೆ ಬಹಳ ಕ್ಲಿಷ್ಟಕರವಾದ ಸಮಸ್ಯೆ ಇದೆ ಅನ್ನೋದು ಸಹ ಗುಣ ಆಗುತ್ತೋ ಇಲ್ಲವೋ, ನಾನು ಎಲ್ಲಿ ಪ್ರಯತ್ನ ಪಡಬೇಕು, ಆಯುರ್ವೇದದಲ್ಲಿ ಪ್ರಯತ್ನ ಪಡಬೇಕಾ, ವೈದ್ಯರ ಹತ್ರ ಪ್ರಯತ್ನ ಪಡಬೇಕಾ, ಹೋಮಿಯೋಪತಿಯಲ್ಲಿ ಪ್ರಯತ್ನ ಪಡಬೇಕಾ ಅನ್ನೋದನ್ನು, ಯಾವ ಹಾಸ್ಪಿಟ್ಲಿಗೆ ಹೋಗ್ಬೋದು ಅನ್ನೋದು ಸಮೇತ ನೀವು ಕೆಳಕ್ಕೆ ಒಂದು ಮಟ್ಟ ಕಾಲಕ್ಕೆ ಹೋಗಿ ಯಾವ ಹಾಸ್ಪಿಟ್ಲ್ ಯಾವ ಡಾಕ್ಟರ್ ತೋರಿಸೋದು ನನಗೆ ಗುಣ ಆಗುತ್ತೆ ಅನ್ನೋದನ್ನು ಒಂದೇ ಮಾತಲ್ಲಿ ಕೂತ್ಕೆ. ಯಾಕಂದರೆ ಎಲ್ಲ ಇಲ್ಲೇ ಹೋದರೂ ಸಹ ಕೊನೆಯಲ್ಲಿ ನೋಡಪ್ಪ ದೇವರಿದ್ದರೆ ಬದುಕ್ತಾನೆ, ದೇವ್ರಿಗೆ ಬಿಟ್ಟಿದ್ದು ಅಂತಾರೆ ಹೊರತು ನಾನೇ ಅಹಂ ಬ್ರಹ್ಮಾಸ್ಮಿ ಅಂತ ಒಬ್ಬರೇ ಹೇಳಿದ್ದು. ಅಹಂ ಬ್ರಹ್ಮಾಸ್ಮಿ ಅಂದ್ಬಿಟ್ಟು ಯಾರೂ ಹೇಳಿಲ್ಲ. ಯಾಕಂದರೆ ಮನುಷ್ಯನದಾಗಲಿ ಜಗತ್ತಲ್ಲಿ ಏನೇ ಆಗಲಿ ದೇವ್ರ ಕೈಲಿದೆಯೇ ಹೊರತು ಮನುಷ್ಯನ ಕೈಲಿಲ್ಲ. ಹಾಗಾಗಿ ನಿಮ್ಮ ಆರೋಗ್ಯ ಸಮಸ್ಯೆಯೂ ಕೂಡ ಕೊನೆಗೆ ಅವ್ರು ಹೇಳೋದು ಒಂದೇ ಮಾತು, ದೇವ್ರಿಗೆ ಮೇಲೆ ಭಾರ ಹಾಕಿ ಅಂತೇಳಿ. ಅದೇ ರೀತಿಯಾಗಿ ನೀವು ಆ ದೇವ್ರ ಮೇಲೆ ಭಾರ ಹಾಕಿದ ಮೇಲೇ ನಿಮಗೆ ಸಂಬಂಧಪಟ್ಟಂಥ ವೈದ್ಯರ ಹತ್ರನೋ ಒಂದು ಪಥ್ಯವನ್ನು, ಯಾಕಂದರೆ ಈ ಕ್ಷೇತ್ರದಲ್ಲಿ ಬಹಳ ನೋಡಿದ್ದೀವಿ, ಹಾಸ್ಪಿಟ್ಲಲ್ಲಿ ಡಾಕ್ಟ್ರೇ ಬದುಕಲ್ಲ, ಇವನ್ನ ಕರ್ಕೊಂಡು ಹೋಗಿ ವೇಸ್ಟು, ಇನ್ನೇನೂ ಮಾಡೋ ಪ್ರಯೋಜನ ಇಲ್ಲ, ಸತ್ತು ಹೋಗ್ತಾನೆ ಅಂದೋನು ಸಮೇತ ಈ ಕ್ಷೇತ್ರಕ್ಕೆ ಬಂದು ಸ್ವಾಮಿ ಅನುಗ್ರಹದಿಂದ ಎದ್ದು ಕೂತೋರಿದ್ದಾರೆ. ಹಾಗಾಗಿ ನೀವು ಮೊದಲೇ ಬಂದು ಸ್ವಾಮಿ ಅನುಗ್ರಹದಿಂದ ಮಾಡೋದ್ರಿಂದ ಖಂಡಿತವಾಗ್ಲೂ ನೀವು ಅಂದ್ಕೊಂಡಂತಹ ಆರೋಗ್ಯ ಸಮಸ್ಯೆಗಳು ಗುಣ ಆಗ್ತವೆ. ಅದೇ ರೀತಿಯಾಗಿ ಸಾಲಬಾಧೆಯಿಂದ ಇದೆ ಅನ್ನುವಂಥವ್ರು ಈ ಕ್ಷೇತ್ರಕ್ಕೆ ಬಂದು ಸ್ವಾಮಿಯವರ ಮೊರೆ ಹಾಕುವ ಒಂದು ಪದ್ಧತಿ ಮೂಲಕವಾಗಿ ನಿಮ್ಮ ಸಾಲಬಾಧೆಯನ್ನು ಯಾರು ಕೊಟ್ಟಿರ್ತಾರೋ ಆ ಕ್ಷೇತ್ರದಲ್ಲಿ ಅವರಿಗೆ ಮೊರೆಯನ್ನು ಹಾಕಿ ಕ್ಷೇತ್ರದಿಂದ ಕೆಲವು ವಸ್ತುಗಳನ್ನು ನಾವು ತಲುಪಿಸುವಂಥ ವ್ಯವಸ್ಥೆ ಮಾಡೋದ್ರಿಂದ ನಿಮ್ಮ ಸಾಲಬಾಧೆಗಳು ಗುಣ ಆಗ್ತವೆ. ಸಾಲಬಾಧೆಗಳು ನಿಮಗೆ ಋಣಮುಕ್ತರಾಗ್ತಾರೆ. ಸಾಲ ಮಾಡಿದೀವಿ ಅನ್ನೋರು ಸಮೇತ ಸ್ವಾಮಿ ಹತ್ರ ಬಂದು ನನಗೆ ಅಭಿವೃದ್ಧಿಯನ್ನು ಕೊಡು, ಆರೋಗ್ಯವನ್ನು ಕೊಡು, ಸಾಲವನ್ನು ತೀರಿಸುವಂತಹ ಶಕ್ತಿಯನ್ನು ಕೊಡುವಂಥ ಸ್ವಾಮಿಯ ಸೇವೆ ಮಾಡೋದ್ರಿಂದ ಖಂಡಿತವಾಗ್ಲೂ ಸಹ ಸ್ವಾಮಿಯವರ ಅನುಗ್ರಹದಿಂದ ನಿಮ್ಮ ಹಣಕಾಸಿನ ಪರಿಸ್ಥಿತಿಗಳು ಸರಿಯಾಗ್ತವೆ. ಪ್ರತಿ ಶನಿವಾರ ಮತ್ತು ಪ್ರತಿ ಮಂಗಳವಾರ 11:00 ಮಹಾಮಂಗಳಾರತಿಯಾದ ಪೂಜೆಗಳು ನಡೀತಾ ಹೋಗ್ತವೆ. ವಿಶೇಷವಾಗಿ ಶನಿವಾರ ಮಂಗಳವಾರ ಈ ಕ್ಷೇತ್ರದಲ್ಲಿ ಮಹಾಪೂಜೆಗಳು ನಡೀತಾ ಬರ್ತವೆ. 11:00 ಮಹಾಮಂಗಳಾರತಿ ಆದರೆ 12:30 ತನಕ ಸಹ ಹೂ ಪ್ರಸಾದ ಇರುತ್ತೆ. ಅದಾದ ನಂತರದಲ್ಲಿ ಬರವಣಿಗೆ ಪ್ರಶ್ನೆ ಇರುತ್ತೆ. 12 ಗಂಟೆ 12:30 ಹೂ ಪ್ರಸಾದವಾದ ಪ್ರಶ್ನೆಯನ್ನು ಭಕ್ತರು ಕೇಳ್ಕೋಬೋದು. ಅದಾದ ನಂತರದಲ್ಲಿ ಬರವಣಿಗೆ ಪ್ರಶ್ನೆಯನ್ನು ಕೇಳುವಂತಹ ಪದ್ಧತಿ ಈ ಕ್ಷೇತ್ರದಲ್ಲಿ ನಡೀತಾ ಬಂದಿದೆ. ಭಕ್ತ ಮಹಾಶಯರೆಲ್ಲರೂ ಸಹ ಸ್ವಾಮಿಯವರ ಅನುಗ್ರಹವನ್ನು ಪಡಿತಾ ತಮ್ಮ ಎಲ್ಲ ಜೀವನದಲ್ಲಿ ಉತ್ತರೋತ್ತರದ ಅಭಿವೃದ್ಧಿಯನ್ನು ತಗೋಬೇಕು ಅಂತೇಳಿ ಈ ಕ್ಷೇತ್ರದ ಪರವಾಗಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ.